33 ದಿನಗಳ ಕಾಲ ಮೌನ ಅನುಷ್ಠಾನ ಶಿವಯೋಗ ಸಮಾಧಿ ಅನುಷ್ಠಾನವನ್ನ ಮಾಡ್ಲಿಕ್ಕೆ ಏನು ಒಳಗಡೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಒಂದು ಬೃಹತ್ ಸಂಕಲ್ಪವನ್ನು ಮಾಡ್ತಾರೆ. ಅವರ ಮನದಾಸೆ ಮತ್ತು ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇರುತ್ತದೆ. ಏನು ಅಂತಂದ್ರೆ ತಮ್ಮ ಗುರುಗಳಾಗಿರುವಂತಹ ಜಗದ್ಗುರು ಬೋಧೀಶ್ವರ ಮಹಾಸ್ವಾಮಿಗಳವರನ್ನ ಕುರಿತಾಗಿ ಅವರ ನೆಪಕ್ಕಾಗಿ 775 ಲಿಂಗ ಸ್ಥಾಪನೆಗಳನ್ನು ಮಾಡಬೇಕು ಅನ್ನುವಂತ ಉದ್ದೇಶ ಅವ್ರದ್ದಾಗಿರುತ್ತೆ. ಆ ಸಂಕಲ್ಪವನ್ನ ಭಕ್ತರ ಮುಂದೆ ಹೇಳ್ಕೊಂಡು ಶ್ರೀಗಳು ಸಮಾಧಿ ಅಂದ್ರೆ ಶಿವಯೋಗ ಸಮಾಧಿಯನ್ನ ಯೋಗವನ್ನ ಮಾಡ್ಲಿಕ್ಕೆ ಅವರು ಒಳಗಡೆ ಹೋಗ್ತಾರೆ. ಅವರು ಹೊರಗಡೆ ಬರುವಷ್ಟರ ಒಳಗಾಗಿ 775 ಲಿಂಗಗಳು ಅಂದ್ರೆ ಇವತ್ತು ಲಕ್ಷ್ಮೇಶ್ವರದ ಮುಕ್ತಿ ಮಂದಿರದ ಬಳಿ ಏನು ಅಲ್ಲಿ ವೀರ ಗಂಗಾಧರ ಜಗದ್ಗುರುಗಳು ಈ ಲಿಂಗ ಸ್ಥಾಪನೆ ಬಗ್ಗೆ ಒಂದು ಮಹದಾಸೆಯನ್ನು ಹೊಂದಿದ್ರು, ಅದೇ ಮಾದರಿಯಲ್ಲಿ ಇವತ್ತು ರಾಚೋಟೇಶ್ವರ ಗುರುಗಳು ಕೂಡ 775 ಲಿಂಗಗಳ ಸ್ಥಾಪನೆಯನ್ನು ಮಾಡಿರ್ತಕ್ಕಂಥದ್ದನ್ನ ನೀವು ಕಾಣ್ತಾ ಇದ್ದೀರಿ. ಅಂದ್ರೆ ಗುರುಗಳು ಒಳಗಡೆ ಹೋಗುವಾಗ ಅಂತೂರು ಗ್ರಾಮಸ್ಥರನ್ನ ಇಲ್ಲಿಂದ ಹಿರಿಯರನ್ನ ಕರೆದು ನನಗೆ 775 ಲಿಂಗ ಸ್ಥಾಪನೆ ಮಾಡಬೇಕು, ಆ ತರದೊಂದು ಕನಸಿದೆ, ಆ ತರದೊಂದು ಯೋಚನೆ ಇದೆ ಅಂತ ಹೇಳಿದಾಗ ಇಲ್ಲಿನ ಭಕ್ತರು ಈ ಒಂದು ರೀತಿಯಲ್ಲಿ ಅಂದ್ರೆ ಗುರುಗಳು ಇವತ್ತು 33 ದಿನಗಳ ಆದ್ಮೇಲೆ ಏನಿವತ್ತು ಹೊರಗಡೆ ಬಂದ್ರು, ಅವರು ಹೊರಗಡೆ ಬರುವ ಒಳಗಾಗಿ ಭಕ್ತರು ಅದನ್ನ ಈಡೇರಿಸಿದ್ದಾರೆ. ಅಂದ್ರೆ ಗುರುವಿಗೆ ತಕ್ಕನಾದಂತ ಶಿಷ್ಯರು ಇರಬೇಕು ಅನ್ನುವಂಥದ್ದನ್ನು ಕೂಡ ಒಂದ್ ಕಡೆ ಕೇಳ್ತೇವೆ. ಹಾಗೆ ಗುರುವಿನ ಗುಲಾಮನಾಗುವ ತನಕ ದೊರೆ ದಂಡ ಮುಕ್ತಿ ಅಂತಾನು ಕೂಡ ಹೇಳ್ತಾರೆ. ಅದೇ ಮಾತ್ರತೆ ಇವತ್ತು ನೀವು ನೋಡ್ತಾ ಇದ್ದೀರಿ. ಸಮಯ ಈಗ ಸಂಜೆ 5, ಬೆಳಗ್ಗೆ 5ರಿಂದ ಅಂದ್ರೆ ನಿನ್ನೆಯಿಂದನೇ ಇಲ್ಲಿ ಆಗಮಿಸ್ತಾ ಇರುವಂತ ಭಕ್ತರು ಈಗಲೂ ಕೂಡ ಏನ್ ಕಡಿಮೆ ಆಗಿಲ್ಲ. 775 ಲಿಂಗಗಳಿಂದ ಸ್ಥಾಪನೆಯಾಗಿವೆ. ಇದರ ದರ್ಶನವನ್ನು ಮಾಡಿಕೊಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ರಾಜೋಟೇಶ್ವರ ಶ್ರೀಗಳು ಅವರು ಮಾಡಿರುವಂತ ಸಂಕಲ್ಪ, ಅವರು ಮಾಡಿರುವಂತ ಕನಸು ಸಾಕಾರಗೊಂಡಿದೆ ಅಂತ ಹೇಳಿಕ್ಕೆ ಇದೇ ಲಿಂಗಗಳು ಸಾಕ್ಷಿ ಅಂತ ಹೇಳ್ಬೋದು. ಈ ಹೊತ್ತಾದ್ರೂ ಕೂಡ ಎಷ್ಟು ಜನ ಇಲ್ಲಿ ಮಕ್ಕಳು ಮರಿಗಳಂತ ಇದ್ಕೊಂಡು ಎಲ್ಲೆಲ್ಲೋ ಹೋಗಿ ಸೀರಿಯಲ್ಗಳು ನೋಡ್ಬೇಕಾದಂತ ತಾಯಂದಿರುಗಳು ಇವತ್ತು ಈ ಲಿಂಗಗಳ ದರ್ಶನವನ್ನು ಮಾಡ್ಕೊಳ್ತಾ ಇದ್ದಾರೆ. ಅನೇಕ ಜನ ಸೆಲ್ಫಿನ ತೆಗೆದುಕೊಳ್ತಾ ಇದ್ದಾರೆ. ಅಂದ್ರೆ ಇವತ್ತು ರಾಚೋಟೇಶ್ವರ ಶ್ರೀಗಳ ಒಂದು ಅವರ ಇಚ್ಛಾಬಲದಿಂದ ಆಧ್ಯಾತ್ಮದತ್ತ ದೈವಿಕತೆಯತ್ತ ಜನ ಮತ್ತೆ ಸಣ್ಣ ಪುಟ್ಟ ಮಗು ಕೂಡ ನೀವು ನೋಡ್ತಾ ಇದ್ದೀರಿ. ಮಮ್ಮಿ ಯಾವ ರೀತಿಯಾಗಿ ಇದು ಕೂಡ ಇವತ್ತು ತನ್ನ ಅಂದ್ರೆ ತಾಯಿಯೊಂದಿಗೆ ಆಗಮಿಸಿ ಈ ಲಿಂಗಗಳ ದರ್ಶನ ಅಂದ್ರೆ ಸನಾತನ ಸಂಸ್ಕೃತಿಯ ವೀರಶೈವ ಲಿಂಗಾಯತ ಪರಂಪರೆಯ ಒಂದು ಭಾಗ ಏನಿದೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ಗುರುಗಳು ಇಚ್ಛೆ ಪಟ್ಟಂತಹ ಹಿನ್ನೆಲೆಯಲ್ಲಿ ಇಷ್ಟೊಂದು ಲಿಂಗ ಸ್ಥಾಪನೆಗೆ ಒಂದಷ್ಟು ಜನ ನಿಂತಿದ್ದಾರೆ. ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡೋಣ. ಏನ್ ಹೇಳ್ತಾರೆ ಈ ರಾಚೋಟೇಶ್ವರ ಶ್ರೀಗಳ ಬಗ್ಗೆ ಅನ್ನುವಂಥದ್ದನ್ನ. ಮೊದಲಿಗೆ ಒಬ್ರು ಯಜಮಾನ್ರಿದ್ದಾರೆ. ಯಜಮಾನ್ರೆ, ಇವತ್ತು ಗುರುಗಳು 33 ದಿನಗಳ ಕಾಲ ಶಿವಯೋಗ ಸಮಾಧಿ ಯೋಗವನ್ನ ಮಾಡಿದ್ರು, ಅನುಷ್ಠಾನವನ್ನು ಮಾಡಿದ್ರು, ಯಶಸ್ವಿಯಾಗಿ ಹೊರಗಡೆ ಬಂದು ತಮಗೆಲ್ಲ ದರ್ಶನ ಕೊಟ್ರು. ಅವ್ರ ಒಳಗೂ ಹೋಗುವಾಗ 775 ಲಿಂಗ ಸ್ಥಾಪನೆ ಆಗ್ಬೇಕು ಅನ್ನುವಂತ ಕನಸಿತ್ತು. ಇವತ್ತು ಇಲ್ಲಿ ಆಗಿದೆ. ನೀವು ನೋಡ್ತಾ ಇದ್ದೀರಿ. ಏನ್ ಅನಿಸ್ತಾ ಇದೆ ತಮ್ಗೆ? ನಾವು ಈ ಅಂತರ್ಬಂತರಿಗೆ ಬಂದ ಮೇಲೆ ಗುರುಗಳ ಇವತ್ತು ಹೊರಗಡೆ ಬಂದ ಮೇಲೆ ನಾವು ಈ ಲಿಂಗಗಳ ನೋಡಿದರೆ ನಾವು ಈಗ ಕೈಲಾಸದ ಇದೇ ಬಂದಿದೆ ಅಂತ ಅನಿಸ್ತದೆ. ಕೈಲಾಸವೇ ನಾವೀಗ ಗುಲ್ಬರ್ಗದಿಂದ ಬಂದಿವಿ. ಹೌದು, ಇಲ್ಲಿ ಬಂದ್ರ ಒಂದು ಕೈಲಾಸನೆಯಲ್ಲಿ ಭೂಮಿಗೆ ಬಂದು ಇಳಿದ ಒಂದು ಭಾವ ಬರುತ್ತೆ. ಯಾಕಂದ್ರೆ ಗುರುಗಳದೊಂದು ಅನುಷ್ಠಾನ ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿರೋದು, ತಮ್ಮಗೋಸ್ಕರ ಅಲ್ಲ ಪರರಿಗೋಸ್ಕರ ಅಂತ ಒಂದು ನಿಸ್ವಾರ್ಥ ಒಂದು ಇದರ ಅವ್ರ ಒಂದು ಆಶೀರ್ವಾದ ನಮಗೂ ಸಿಗಲಿ ಅನ್ನೋ ಅಂತ ಒಂದು ಮನೋಭಾವದಿಂದ ಇಲ್ಲಿ ನಾವು ಬಂದಿದ್ದೇವೆ. ನಾವು ಮುಚ್ಚೂರು ಊರವ್ರು ಇದ್ದೀವಿ. ನಮ್ ಗುರುಗಳು ಮುಚ್ಚೂರು. ನಾವು ಬೊಮ್ಮನಹಳ್ಳಿ. ತುಂಬಾ ಖುಷಿ ಆಯ್ತು ನನಗೆ. ಯಾಕಂದ್ರೆ ಗುರುಗಳ ಒಂದು ಪೂರ್ವಾಶ್ರಮದ ಊರು. ಪೂರ್ವಾಶ್ರಮದಲ್ಲಿ ಅವರ ಮನೆತನ ಹೇಗಿದೆ, ಗುರುಗಳು ಹೇಗಿದ್ರು, ನೀವು ಅವ್ರನ್ನ ಹೇಗೆ ನೋಡಿದಿರಿ, ಏನ್ ಹೇಳ್ತೀರಿ ಗುರುಗಳ ಬಗ್ಗೆ? ಗುರುಗಳು ಒಳ್ಳೆಯವರಿದ್ದಾರೆ. ಲೋಕ ಕಲ್ಯಾಣ ಸಲುವಾಗಿ ಅವರೆಲ್ಲ ಎಲ್ಲಾ ಕಡೆ ತಿರುಗಾಡ್ತಾ ಇದ್ದಾರೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೋಡಿರಿ, ಸಣ್ಣವರಿದ್ದಾಗ ನೋಡಿಲ್ಲ. ನಿಮ್ಮೂರವ್ರು ಬಂದು ಇಷ್ಟೊಂದು ಹೆಸರು ಮಾಡಿದ್ದಾರೆ, ಏನಂತೀರಿ? ಒಳ್ಳೇದ್ ಮಾಡ್ಲಾಕತ್ತಾರ. ಬೇರೆ ಬೇರೆ ಕಡೆ ನಮ್ ಕಡೆನೂ ಮಾಡ್ಯಾರ. ಅದೇ ಪ್ರಕಾರ ಎಲ್ಲಾ ಕಡೆನೂ ತಿರುಗಾಡಿ ಒಳ್ಳೇದ್ ಮಾಡ್ಲಾತಾರ. ಚಲೋ ಆಗ್ಲಿ ಅಂತ ಎಲ್ಲರಿಗೆ. ಇದು ರಾಜಟೇಶ್ವರ ಶ್ರೀಗಳ ಪೂರ್ವಾಶ್ರಮದ ಹಿರಿಯರೊಬ್ರು ಮಾತನಾಡ್ತಾ ತುಂಬಾ ಖುಷಿ ವ್ಯಕ್ತಪಡಿಸಿದ್ರು. ಕೇವಲ ನಮ್ಮೂರಲ್ಲ, ಬೇರೆ ಬೇರೆ ಭಾಗದಲ್ಲಿ ಮಾಡ್ತಾ ಇದಾರೆ. ತುಂಬಾನೇ ಖುಷಿ ಇದೆ ನಮಗೆ ಅಂತ. ಯಾವ್ರಿಗೆ ನಿಮ್ದು? ಶ್ರಾವಣಿ, ಎಲ್ಲಿಂದ ಬಂದಿ? ಇಲ್ಲಿ ಯಾರ ಜೊತೆ ಬಂದಿ? ಇಲ್ಲಿ ಏನೇನ್ ನೋಡಿದ್ರಿ? ಖುಷಿ ಆಗತ್ತಾ? ಓಕೆ, ನೀವು ಎಲ್ಲಿಂದ ಬಂದ್ರಿ? ಅಣ್ಣಿಗಿರ್ಲಿಂದ ಬಂದ್ರಿ. ಅಣ್ಣಿಗಿರಿ ಬಹಳ ಜನ ಬಂದ್ರಿ? ಇಲ್ಲಿ ಜನ ಬರ್ತಾರೆ. ಮತ್ತೆ ಇಲ್ಲಿ ಇವತ್ತ ಲಿಂಗ 775 ಲಿಂಗ ಸ್ಥಾಪನೆ ಮಾಡ್ಯಾರ್ರಿ. ಒಳ್ಳೆ ಅದ ಅಜ್ಜರ್ನ 33 ದಿನ ಒಂದು ತಿಂಗಳ ಅವ್ರ ಗೋಡೆ ಒಳಗ ಇಟ್ಟಿದ್ರಿ. ಅದನ್ನ ಈಗ ತೆಗದ ಅವ್ರ ಇದು ಮಾಡ್ತಾರೆ. ಇಲ್ಲಿ ಒಂದಷ್ಟು ಜನ ತಾಯಂದಿರಿದ್ದಾರೆ. ಅವರು ಕೂಡ ಯಾವ್ರವ ಇಲ್ಲಿಂದ ಬಂದ್ರಿ? ಏನ್ ಹೇಳ್ತೀರಿ? ಗದಗ ಜಿಲ್ಲಾ ಮುಳಗುಂದ ತಾಲೂಕು ಮುಳಗುಂದಾರಿ. ನಮ್ ಬಾಳ ಖುಷಿ ಆಯ್ತ್ರಿ. ಇವ್ 3 ವರ್ಷ ಅಧಿಕ ಮಾಸ ಬಿದ್ದಾಗ ಈ ಹತ್ರ ಅಜ್ಜ ಮಾಡ್ತಾನಂತ್ರಿ. ನಮಗೂ ಬಾಳ ಖುಷಿ ಐತಿ. ನಾವು
ಬೆಳಗ್ಗೆಯಿಂದ ಇಲ್ಲೇ ನೋಡ್ಕೊಂತ ಇಲ್ಲೇ ಬಂದೇವ್ರಿ ಬಾಳ ಮಂದಿ ಬಂದೇವ್ರಿ. ಮನೆಗೆ ಇಲ್ರಿ ಹೋಗ್ಬೇಕ್ ಅನ್ಸಂಗಿಲ್ರಿ ನಾವ್ ಇನ್ನೇ ಅಜ್ಜರ ಬಗ್ಗೆ ಅವ್ರ ಇನ್ನ ಹೆಮ್ಮೆ ತರ ಅಂತಾರ್ರಿ. ಎಲ್ಲಾರ ಬಾಯಾಗ ಎಲ್ಲಾರ ಮನಸ್ನಾಗ ನೆನಿತಾರ್ರಿ ಅವ್ರ. ಚಲೋ ಮಾಡ್ತಾರ ಎಲ್ಲರ ಮನಸ್ಸಲ್ಲಿ ಎಲ್ಲಾರ ಮನಸ್ಸನ್ನ ನೆನೆ ಏನಂತೀಯ ಯವ್ವ, ನಿಮ್ಮ ಹೆಸರು ಏನು? ಎಲ್ಲಿಂದ ಬಂದಿರಿ? ಇಂದ ಮುಳ್ಗುಂದ. ಏನಂತೀವ ಅಮ್ಮ? ಅಜ್ಜಾರ್ ಒಳ್ಳೇದ್ ಮಾಡ್ರಿ, ಚಲೋದ್ ಮಾಡ್ಯಾರ. ಇನ್ನೋಡ್ ಚಲೋದ್ ಮಾಡ್ಲಿ ಇನ್ನೂ ಚಲೋ ಮಾಡ್ಲಿ. ಮಳಿ ಬೆಳಿ ಸಂಪಾಲಿ. ಏನಂತೀರವ್ವ? ಅಜ್ಜಾರ್ ಚಲೋ ಮಾಡ್ರಿ, ಊರಿಗೆ ಎಲ್ಲಾರ್ಗಿ ಚಲೋ ಮಾಡ್ರಿ. ಬೆಳಿ ಚೆನ್ನಾಗೈತಿ. ಅಜ್ಜಾರ್ ಹುಟ್ಟಿ ಬಂದಂಗ್ರಿ. ಹುಟ್ಟು ಬಂದಂಗ. ಒಬ್ಬ ಅಪ್ಪೆ ಅದನ್ನ ಎಲ್ಲಿಂದ ಬಂದಿಪ್ಪ ವಿಭೂತಿ ಗಿಭೂತಿ ಧರಿಸಿ ಅವ್ರು? ಏನ್ ನಿನ್ ಹೆಸರು? ಬರಾತ್ರಿ. ಏನ್ ಅನ್ಸುತ್ತೆ ಅಜ್ಜಾರ್ದೆಲ್ಲ ನೋಡಿ? ಎಷ್ಟು ಮಂದಿ ಎಲ್ಲ ಸಣ್ಣ ಸಣ್ಣ ಹುಡುಗರು ಬಂದಾರ, ಹಿರಿಯರು ಬಂದಾರ, ನಿನಗೆ ಅನ್ಸಕತ್ತೆ? ಬಾ ಚಲೋ ಅನ್ಸತ್ರಿ. ಖುಷಿ ಐತಿ. ಇವನ್ನೆಲ್ಲ ನೋಡಿದ್ರೆ ಮೊದಲು ಹೆಂಗ? ಇಲ್ಲ ಸರ್. ಇನ್ನು ಮೂರು ಬಾಸುನ ಹೆಂಗೈತಿ? ಖುಷಿ ಐತಿ ನಿಂಗ? ಎಸ್, ಒಂದು ಸಣ್ಣ ಮಗುವಿನಿಂದ ಹಿಡ್ಕೊಂಡು ಹಿರಿಯ ವೃದ್ಧರ ತನಕ ಎಲ್ಲರೂ ಕೂಡ ರಾಜೋಡೇಶ್ವರ ಶ್ರೀಗಳಿಗೆ ಕೃಪೆಗೆ ಪಾತ್ರರಾಗಿದ್ದಾರೆ. ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ಮಾಡಿರುವಂತ ಕೈಂಕರ್ಯ ನಿಜಕ್ಕೂ ಕೂಡ ಅದು ಮಹತ್ ಕೈಂಕರ್ಯ ಅನ್ನುವಂತ ಅಭಿಪ್ರಾಯ ಭಕ್ತರದಾಗಿದೆ. ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆ ಆನಂದ್ ಸ್ವಾಮಿ, ವ್ಯಕ್ತಮಠ, ರೈಸ್ ಆಫ್ ನ್ಯೂಸ್, ಗದಗ.